ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕೊಲೆಗೆ ಸಂಚನ್ನ ರೂಪಿಸಲಾಗಿದೆಯಂತೆ. ಈ ಬಗ್ಗೆ ಮಂಗಳೂರು ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಅದರ ಜೊತೆಗೆ ರಸ್ತೆ ಮಾರ್ಗ ಬಿಟ್ಟು ವಿಮಾನದಲ್ಲಿ ಬೆಂಗಳೂರಿಗೆ ಪ್ರಯಾಣವನ್ನ ಮಾಡಿ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಸೂಚನೆಯನ್ನ ಕೂಡ ಗುಪ್ತಚರ ಇಲಾಖೆ ರವಾನೆ ಮಾಡಿದೆಯಂತೆ. ಅದರಂತೆ ಈಗ ಅವರು ವಿಮಾನದಲ್ಲೇ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮಂಗಳೂರು ಗುಪ್ತಚರ ಇಲಾಖೆಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು, ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕೊಲೆಗೆ ಸಂಚನ್ನ ರೂಪಿಸಿದ್ದಾರೆ ಅಂತ. ಹಾಗಾಗಿ ರಸ್ತೆ ಮಾರ್ಗ ಬಿಟ್ಟು ನೀವು ವಿಮಾನದಲ್ಲೇ ಪ್ರಯಾಣ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ರಿಂದ ರಸ್ತೆ ಮೂಲಕ ಬೆಂಗಳೂರಿಗೆ ಅವರು ಫಸ್ಟ್ ಬರಬೇಕು ಅಂತ ಪ್ಲಾನ್ ಅಲ್ಲಿ ಇದ್ರು. ಬಟ್ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟ ಮೇಲೆ ವಿಮಾನದ ಮುಖಾಂತರ ಬೆಂಗಳೂರಿಗೆ ತೆರಳ್ತಾ ಇದ್ದಾರೆ ಪ್ರಭಾಕರ್ ಭಟ್ ಅನ್ನೋ ಮಾಹಿತಿ ಸಿಕ್ಕಿದೆ. ರಸ್ತೆ ಮೂಲಕ ತೆರಳಬೇಡಿ ಅಂತ ಪೊಲೀಸರೇ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಕಲ್ಲಡ್ಕ ಪ್ರಭಾಕರ್ ಭಟ್ ಕೊಲೆಗೆ ಸಂಚನ್ನ ರೂಪಿಸಲಾಗಿತ್ತಂತೆ. ಈ ಬಗ್ಗೆ ಮಂಗಳೂರು ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ಕ ಮೇಲೆ ಆ ಮಾಹಿತಿಯನ್ನ ಪೊಲೀಸರಿಗೆ ರವಾನೆ ಮಾಡಿದ್ರು. ಪೊಲೀಸರು ರಸ್ತೆ ಮೂಲಕ ತೆರಳಬೇಡಿ, ನಿಮ್ಮ ಜೀವಕ್ಕೆ ಅಪಾಯ ಇದೆ, ನಿಮ್ಮ ಕೊಲೆಗೆ ಸಂಚನ್ನ ರೂಪಿಸಿದ್ದಾರೆ ಅಂತೆಲ್ಲ ಹೇಳಿದ ಮೇಲೆ ಮನವಿಯನ್ನ ಮಾಡಿಕೊಂಡ್ರು. ನೀವು ರಸ್ತೆ ಮೂಲಕ ಬೆಂಗಳೂರಿಗೆ ಹೋಗಬೇಡಿ, ವಿಮಾನದ ಮುಖಾಂತರ ಹೋಗಿ ಅಂತ. ಅದರಂತೆ ಈಗ ಆ ಮನವಿ ಮೇರೆಗೆ ಈಗ ವಿಮಾನದ ಮೂಲಕ ಬೆಂಗಳೂರಿಗೆ ತೆರಳಿದ್ದಾರೆ ಪ್ರಭಾಕರ್ ಭಟ್. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಭರತ್ರಾಜ್, ಯಾವಾಗ ಗುಪ್ತಚರ ಇಲಾಖೆಗೆ ಮಾಹಿತಿ ಸಿಕ್ಕಿರೋದು, ಜೊತೆಗೆ ಅದಾದ್ಮೇಲೆ ಯಾವ ರೀತಿ ಮಾಹಿತಿಯನ್ನ ಅವರು ತಿಳಿಸಿದ್ರು ಪ್ರಭಾಕರ್ ಭಟ್ರಿಗೆ? ಈ ವಿಷಯದ ಕೆಲವು ದಿನಗಳ ಹಿಂದೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು. ಆ ಬಗ್ಗೆ ಪೊಲೀಸರಿಗೆ ನಾವು ಈ ಗುಪ್ತಚರ ಇಲಾಖೆ ಮಾಹಿತಿ ದೊರಕಿರುವಂತದ್ದು. ಹಾಗೆ ಇಲ್ಲಿ ಸಂಘ ಪರಿವಾರ ಮುಖಂಡರಿದ್ದಾರೆ, ಕಲ್ಲಡ್ಕ ಪ್ರಭಾಕರ್ ಭಟ್ ಆಗಿರ್ಬೋದು ಅಥವಾ ಶರಣ್ ಬೋಂಸಲ್ ಆಗಿರ್ಬೋದು, ಅವರಿಗೆ ಖುದ್ದಾಗಿ ಈ ಗುಪ್ತಚರ ಇಲಾಖೆಯವರನ್ನು ಮಾಹಿತಿ ನೀಡಿದ್ರು ಸಾಕಷ್ಟು ಅಲರ್ಟ್ ಆಗಿರುವಂತ ಅದೊಂದು ಮಾತ್ರ ಮಾಹಿತಿ ನೀಡುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಘ ಪರಿವಾರದ ಮುಖಂಡರು ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಅದೇ ಬೇರೆ ಬೇರೆ ಕಡೆ ಸುರಕ್ಷಿತವಾಗಿ ಇಟ್ಕೊಂಡಿದ್ದಾರೆ. ಆದ್ರೆ ಪೊಲೀಸರು ಈಗಾಗಲೇ ಕೆಲವೊಂದು ಅನ್ಯಕೋಮಿಯ ಯುವಕರನ್ನು ಕೂಡ ಮಂಗಳೂರು ಸಿಟಿ ಪೊಲೀಸರು ಕೆಲವು ಅನ್ಯಕೋಮಿಯ ಯುವಕರನ್ನು ಕೂಡ ಬಂಧನ ಮಾಡಿರುವಂತದ್ದು. ಈ ಬಗ್ಗೆ ಸಾಕಷ್ಟು ಅನ್ಯಕೋಮಿಯ ಯುವಕರು ಮಂಗಳೂರಿನವರೇ ಆಗಿದ್ದಾರೆ ಅಂತ ಕೂಡ ಒಂದು ಮಾಹಿತಿ ನೀಡಿರುವಂತದ್ದು. ಹಾಗೆ ಈ ಬಗ್ಗೆ ಹತ್ಯೆಗೆ ಸ್ಕೆಚ್ ಮಾಡಿದ್ದಾರೆ ಎಂಬ ನಿಟ್ಟಿನಲ್ಲಿ ಅವರಲ್ಲಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಸಾಕಷ್ಟು ಈಗ ಇನ್ನಷ್ಟು ಕೂಡ ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿರುವಂತದ್ದು ಎಲ್ಲ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಓಕೆ, ಅಂದ್ರೆ ಈಗ ಇನ್ವೆಸ್ಟಿಗೇಷನ್ ಯಾವ ಹಂತ ತನಕ ಬಂದಿದೆ? ಯಾರಾದ್ರೂ ಒಪ್ಕೊಂಡಿದ್ದಾರಾ ಯಾರು ಈ ರೀತಿ ಪ್ಲಾನ್ ಎಲ್ಲ ಮಾಡಿದ್ದು ಅಂತ? ಸದ್ಯಕ್ಕೆ ಪೊಲೀಸರು ಸಾಕಷ್ಟು ಸೀಕ್ರೆಟ್ ಆಗಿರುವಂತದ್ದು. ಆದ್ರೆ ಪೊಲೀಸರು ಎಷ್ಟು ಮಂದಿಯನ್ನು ಬಂಧನ ಮಾಡಿದ್ದಾರೆ, ಅವರ ಹೆಸರೇನು, ಅವರ ಡಿಟೇಲ್ಸ್ ಯಾವುದನ್ನು ಹೊರಹಾಡಲಿಕ್ಕೆ ಬಿಡುವುದಿಲ್ಲ. ಸದ್ಯಕ್ಕೆ ಸಿಸಿ ಪೊಲೀಸರು ಲೀಡ್ ಮಾಡಿ ಮಾಹಿತಿ ಅಂದ್ರೆ ಈಗಾಗಲೇ ಕೆಲವು ಯುವಕರನ್ನು ಬಂಧನ ಮಾಡಿದ್ದೇವೆ. ಆದ್ರೆ ಇದರ ಬಗ್ಗೆ ಸಾಹಿತ್ಯ ಮಾಹಿತಿ ಹೆಚ್ಚಿನ ಬಗ್ಗೆ ನೀಡಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಇನ್ನಷ್ಟು ಇದರ ಬಂಧನ ಆಗ್ಲಿಕ್ಕಿದೆ. ಸಾಕಷ್ಟು ಮಾಹಿತಿಗಳನ್ನು ನೀಡುವಂತದ್ದು. ಓಕೆ, ಥ್ಯಾಂಕ್ ಯು ಭರತ್ರಾಜ್ ತಮ್ಮ ಇನ್ಫಾರ್ಮೇಶನ್ಗೆ. ಕರುನಾಡಿನಲ್ಲಿ ಅದೆಷ್ಟೋ ಸಾಧಕರು ಪ್ರಶಸ್ತಿಯ ಹಂಗಿಲ್ಲದೆ ತಮ್ಮಷ್ಟಕ್ಕೆ ತಾವು ಸಾಧನೆಯ ಹಾದಿಯಲ್ಲಿದ್ದಾರೆ. ಇಂತಹ ಸಾಧಕರನ್ನ ನಿಮ್ಮ ನ್ಯೂಸ್ 18 ಕನ್ನಡ ಸನ್ಮಾನಿಸಲಿದೆ. ವಿವಿಧ ಕ್ಷೇತ್ರಗಳಲ್ಲಿ ಎಲೆಮರೆ ಕಾಯಿ ಅಂತಿರೋರ ಬಗ್ಗೆ ಫೆಬ್ರವರಿ 8ರ ಒಳಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಇದೀಗ ನಾಯಿ ಗ್ಯಾಂಗ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.